hello guys, welcome back to my channel. ಬನ್ನಿ ವಿದಿನ್ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ದಿಸ್ ಬ್ಲಾಗ್ ಇಸ್ ಅಬೌಟ್ ಪೂಜಾ ಬ್ಲಾಗ್. ಪೂಜಾ ದಿನ ನನ್ನ ರುಟೀನ್ ಯಾವ ರೀತಿ ಇರುತ್ತೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಈ ವ್ರತ ಎಲ್ಲ ಬಂದಾಗಂತೂ ನಾನು ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ ಇಂದ ನೈಟ್ 12 o'clock ನನಗೆ ಫುಲ್ ಬ್ಯುಸಿ ಇರ್ತೀನಿ. ನಾನು ಅಷ್ಟೊತ್ತು ಫುಲ್ ಟಯರ್ಡಾಗಿ ಕೂಡ ಆಗಿರುತ್ತೆ. ಮಾರ್ನಿಂಗ್ ಅಂತೂ ಪೂಜೆ ಮಾಡೋದು, ಅದ್ರದ್ದು ಎಲ್ಲ ಅಂದರೆ ಪೂಜಾ ಫಸ್ಟು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದು, ಅದಾದಮೇಲೆ ಪೂಜೆ ಮಾಡೋದು, ಅದಾದಮೇಲೆ ನೈವೇದ್ಯ ಎಲ್ಲ ಪ್ರಿಪ್ರೇಷನು ಇದೆಲ್ಲ ಆಗಿ ಅಂದರೆ ಸಾಯಂಕಾಲ ತನಕನೂ ಆಗುತ್ತೆ ನನ್ನ ಮನೆ ಪೂಜೆ ಎಲ್ಲ. ಅದಾದಮೇಲೆ ಮತ್ತೆ ಕುಂಕುಮಕ್ಕೆಲ್ಲ ಕರೆದಿರ್ತೀನಿ. ಅವರೆಲ್ಲ ಬಂದು ಹೋಗಿ ಮತ್ತೆ ನಾನು ಉಪವಾಸ ಇರ್ತೀನಿ. ಊಟ ಎಲ್ಲ ಮಾಡೋಷ್ಟೇ ನೈಟ್ ಆಗಿಬಿಟ್ಟಿರುತ್ತೆ. 12 ಗಂಟೆನೇ ಆಗಿರುತ್ತೆ. ಇವತ್ತು ನಾನು ಊಟ ಮಾಡಿದ್ದು 12 ಗಂಟೆನೇ. ಅಷ್ಟೊತ್ತಾಯಿತು. ಅದಾದಮೇಲೆ ನಾನು ಒಂದೆರಡು ರೀಲ್ಸ್ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೆ 12 ಗಂಟೆಗೆ. ಸ್ವಲ್ಪ ಹೀಗೆ ರೆಡಿಯಾಗಿರ್ತೀನಿ. ಒಂದೆರಡು ಆದರೂ ಪಿಕ್ ತೊಗೋಬೇಕು ಅಂತ ಹೇಳಿ ನೈಟ್ 12 ಗಂಟೆ ಆದರೂ ಸ್ವಲ್ಪ ಎಷ್ಟು ಸ್ಟ್ರೆಸ್ ಆದರೂ ಟಯರ್ಡ್ ಆದರೂ ಒಂದೆರಡು ಪಿಕ್ ಆದರೂ ತೊಗೊಂಡಿರ್ತೀನಿ, ಇಲ್ಲ ಒಂದೆರಡು ರೀಲ್ಸ್ ಆದರೂ ಮಾಡಿರ್ತೀನಿ. ಮನೆಗೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎವ್ರಿ ಟೈಮ್ ಪೂಜೆ ಇದ್ದಾಗಲೂ ಈ ರೀತಿ ಹಿಂದಿನ ದಿನವೇ ಹೋಗಿ ಈವ್ನಿಂಗ್ ಹೋಗಿ ಪೂಜೆ ಐಟಮ್ಸ್ ತೊಗೊಂಡು ಬಂದ್ವಿ. ಅದಾದಮೇಲೆ ನಾನು ಮತ್ತೆ ಅಗೇನ್ ಸ್ನಾನ ಮಾಡಿ ಅದಾದಮೇಲೆ ಇವಾಗ ಏನು ಡೆಕೋರೇಟ್ ಮಾಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆ ಅಂದರೆ ಬೇಗ ಮಾಡಬೇಕು ಅಂತ ಅಂದ್ಕೊಂಡು ಯಾವುದೇ ವ್ರತ ಪೂಜೆ ಮಾಡಿದ್ರೂ ಟೈಮಿಂಗ್ಸ್ ಏನು ಚೆನ್ನಾಗಿರುತ್ತೆ, ಮುಹೂರ್ತ ಯಾವ ಚೆನ್ನಾಗಿರುತ್ತೆ ಅದೇ ಟೈಮಿಂಗಲ್ಲೇ ಮಾಡೋದು. ಹಾಗಾಗಿ ಇದೆಲ್ಲ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಕೊಂಡ್ರೆ ನಾಳೆ ಬೆಳಗ್ಗೆ ಬೇಗ ಆಗುತ್ತೆ ಅಂತ ಅಂದ್ಕೊಂಡು ಈ ರೀತಿ ಎಲ್ಲ ಮಾಡ್ತಾಯಿದ್ದೀನಿ. ನಾವಿಬ್ಬರು ಕೂಡ ಸ್ನಾನ ಮಾಡಿದ್ವಿ, ನಾವು 3 ಜನ ಕೂಡ ಹೊರಗಡೆ ಹೋಗಿದ್ವಿ. ಬಂದು ಸ್ನಾನ ಮಾಡಿ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಬಿಟ್ಟು ಇದೆಲ್ಲ ಟೇಬಲೆಲ್ಲ ತೊಳೆದ್ಬಿಟ್ಟು ಅದಾದಮೇಲೆ ಈ ಕೆಲಸ ಸ್ಟಾರ್ಟ್ ಮಾಡಿದ್ದು. ಅರೌಂಡ್ 10 ಗಂಟೆ ಮೇಲೆ 11 ಗಂಟೆ ಎಲ್ಲ ಆಗಿತ್ತು ಈ ರೀತಿ ನಾನು ಮಾಡಬೇಕಂತಂದರೆ. ಅರೌಂಡ್ 12 ಈ ರೀತಿಯೇ ಆಗಿತ್ತು. ಹಾಗೆ ಬೆಳಗ್ಗೆ ಏನಾಗುತ್ತೆ ಅಂದರೆ ಬೆಳಗ್ಗೆ ಇವಾಗ ನೈಟ್ ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಬೇಗನೂ ಎಚ್ಚರ ಕೂಡ ಆಗೋಲ್ಲ. ಹಾಗಾಗಿ ನನ್ನ ಹಸ್ಬೆಂಡಿಗೆ ಫುಲ್ ಜ್ವರ ಇದೆಲ್ಲ ಇತ್ತು. ಅವ್ರು ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾನು ಒಬ್ಬಳೇ ಮಾಡೋದ್ರಿಂದ ನಾನು ನನ್ನ ಟೈಮಿಂಗ್ ಎಲ್ಲ ಸೆಟ್ ಮಾಡ್ಕೋಬೇಕಲ್ವ. ಪೂಜೆ ಅಂದರೆ ತುಂಬ ಇರುತ್ತೆ. ಮತ್ತು ನಾವು ನೆಕ್ಸ್ಟ್ ಡೇ ಅಗೇನ್ ಮತ್ತೆ ನಾನು ಸ್ನಾನ ಮಾಡಿ ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡೇ ಮಾಡಬೇಕಾಗತ್ತೆ. ಹಾಗಾಗಿ ನೈಟ್ ಸ್ವಲ್ಪ ನಾನು ಜಸ್ಟ್ ಏನು ನೆರಿಗೆನ ಮಾಡಿ ಇಟ್ಟಿದ್ದೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗೇ ನಾನು ನೀಟಾಗಿ ರೀತಿ ಎಲ್ಲ ಸಾರಿ ಉಡಿಸಿದ್ದೆ. ನೈಟ್ ಏನೇನೆಲ್ಲ ಅಂದರೆ ಎಲ್ಲ ಐಟಮ್ಸನ್ನು ಮುಂದೆನೇ ಇಟ್ಕೊಂಡಿದ್ದೆ, ಅಂದರೆ ಎಲ್ಲ ಬೇಗ ಬೇಗ ಸಿಗಲಿ ಅಂತ ಹೇಳಿ. ಅಷ್ಟು ಅವಸರ ಮಾಡಿದ್ರು ಬೆಳಗ್ಗೆ ಬೇಗ ಎದ್ದು ಇದೆಲ್ಲ ಮಾಡಿಕೊಂಡ್ರು ಆಲ್ಮೋಸ್ಟ್ ಎಲ್ಲ ಟೈಮ್ ಆಯಿತು. ಇನ್ನೂ ಜ್ಯುವೆಲರಿ ಕರೆಕ್ಟಾಗಿ ಹಾಕಿಲ್ಲ, ಬಟ್ ನಾನು ಹಾಗೆ ಮಾಡಬೇಕು ಅಂತ 8:15ಕ್ಕೆ ಮುಹೂರ್ತ ಇತ್ತು ಅಲ್ವಾ. ಹಂಗಾಗಿ ಅದ್ರ ಒಳಗಡೆನೇ ಮಾಡಬೇಕು ಅಂದ್ಕೊಂಡು ನೈವೇದ್ಯ ಕೂಡ ಏನಾಗಿದೆ ಅಡುಗೆ ಅದನ್ನೇ ಮಾಡಿ ಇವಾಗ ನೈವೇದ್ಯ ಎಲ್ಲ ಮಾಡಿದ್ವಿ. ಅಂದರೆ ನೈವೇದ್ಯ ಎಲ್ಲ ಮಾಡಿದೆ. ತುಂಬ ಲೇಟ್ ಆಯಿತು. ತಲೆ ಸ್ನಾನ ಮಾಡಬೇಕು, ಮತ್ತು ಹಾಗೇನಿಲ್ಲ ಕ್ಲೀನ್ ಮಾಡ್ಕೋಬೇಕು, ರಂಗೋಲಿ ಹಾಕಬೇಕು, ಇದೆಲ್ಲನೂ ಇರುತ್ತೆ ಅಲ್ವಾ. ಇದೊಂದೇ ಅಷ್ಟೇ ಅಲ್ಲ, ಬರೀ ಪೂಜೆ ಇದೊಂದೇ ಅಷ್ಟೇ ಅಲ್ವಾ. ಹಾಗಾಗಿ ಎಲ್ಲನೂ ಮಾಡಿಕೊಂಡೆ. ಅದಾದಮೇಲೆ ಇವತ್ತು ಒಂದು ಸ್ವಲ್ಪ ಲೇಟಾಗಿ ಎದ್ಲು. ಕೆಲವೊಂದು ಡೆಕೋರೇಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೆ. ಬಟ್ ಏನು ಪೂಜೆ ಮಾಡಬೇಕು ಅದನ್ನೆಲ್ಲ ಮಾಡಿ ನೈವೇದ್ಯ ಎಲ್ಲ ಕೂಡ ಮಾಡಿದ್ವಿ. ಆ್ಯಂಡ್ ಅಂದರೆ ಅನ್ನ ಪಾಯಸ ಎಲ್ಲ ಮಾಡಿದೆ ಬೆಳಗ್ಗೆ. ಇವಾಗ ನಾನು ರೆಗ್ಯುಲರಾಗಿ ಏನು ಮಾಡ್ತೀನಿ ಅದೆಲ್ಲ ಅಡುಗೆ ಮಾಡಬೇಕು ಅಂದ್ಕೊಂಡು ಕಡುಬು ಜಾಸ್ತಿನೇ ಮಾಡೋದು. ನನಗೆ ದೇವಿ ಪೂಜೆ ಎಲ್ಲ ಇದ್ದರೆ ಕಡುಬು ಜಾಸ್ತಿ ಮಾಡ್ತೀನಿ. ಕಡುಬು, ಚಿತ್ರಾನ್ನ, ಬಜ್ಜಿ, ಸಾಂಬಾರು ಈ ರೀತಿ ಎಲ್ಲ ಮಾಡಬೇಕು ಅಂದ್ಕೊಂಡು ಅದನ್ನ ಮಾಡ್ತಾಯಿದ್ದೇನೆ. ಹಾಗೆ ಇವರಿಬ್ಬರಿಗೂ ಟಿಫನ್ ಕೂಡ ಮಾಡಬೇಕಿತ್ತು. ಅದನ್ನು ನಾನು ಆಲ್ರೆಡಿ ಮಾಡಿದೆ. ಅಂದರೆ ಆಫೀಸ್ಗೆ ಹೋಗ್ತಾಯಿದ್ರಲ್ವ, ಹಾಗಾಗಿ ಅವ್ರಿಗೆ ಲಂಚ್ ಬಾಕ್ಸು ಮತ್ತು ಟಿಫನ್ನು ಇದೆಲ್ಲನೂ ಮಾಡಿದ್ದೆ. ಇವತ್ತು ಮಾರ್ನಿಂಗ್ ನಾನು 5 ಗಂಟೆಗೆ ಎದ್ರೂ ಇವಾಗ ಅರೌಂಡ್ 12 ಈ ರೀತಿ ಆಗಿದೆ ಇವಾಗ ಟೈಮು ಪ್ರೆಸೆಂಟು. 8:15ಗೆಲ್ಲ ನೈವೇದ್ಯ ಎಲ್ಲ ಆಯಿತು. ಅದಾದಮೇಲೆ ಮತ್ತೆ ಅಡುಗೆ ಮಾಡಬೇಕಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಟೀ ಕುಡಿದೆ ಇವತ್ತು. ಟೀ ಎಲ್ಲ ಕುಡಿದು ಅದಾದಮೇಲೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಅಡುಗೆ ಇನ್ನೇನು ಆಗ್ತಾ ಇರುತ್ತಲ್ವ, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ರೀತಿ ಎಲ್ಲ ಪಾತ್ರೆ ಎಲ್ಲ ತೆಗೆದಿಡೋದು ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಎವ್ರಿ ಡೇ ನಂದಂತೂ ರುಟೀನ್ ಇದೇ ರೀತಿ ಇರುತ್ತೆ. ಇವಾಗ 12:30 ಈ ರೀತಿ ಎಲ್ಲ ಆಗಿದೆ. ಮಧ್ಯಾಹ್ನ ಬ್ಯಾಕ್ ಟು ಬ್ಯಾಕ್ ಕೆಲಸ ಇರುತ್ತೆ. ಎಲ್ಲ ಅಡುಗೆ ಕೆಲಸ ಆದರೆ ಇನ್ನೊಂದು ಮುಹೂರ್ತ ಇದೆ, ಅಂದರೆ 2:30 ಗಂಟೆ ಈ ಟೈಮಲ್ಲಿ. ಆವಾಗ ನೈವೇದ್ಯ ಮಾಡಿದರೆ ಆಯಿತು ಅಂತ ಹೇಳಿ ಅಂದ್ಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ. 8:30ಗೆ ಬೇಗ ಯಾಕೆ ಮಾಡಿದೆ ಈ ಟೈಮಲ್ಲಿ ಇದ್ದರೂ ಕೂಡ ಅಂದರೆ ನನ್ನ ಹಸ್ಬೆಂಡೆಲ್ಲ ಇರ್ತಾರಲ್ವ, ಅವ್ರ ಜೊತೆ ಸೇರಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಆ ಟೈಮಿಂಗ್ ಅಂದರೆ ಅವ್ರು ಹೋಗೋ ಟೈಮಿಂಗ್ ಸೆಟ್ ಮಾಡ್ಕೊತೀನಿ. ಇಬ್ಬರು ಸೇರಿ ಪೂಜೆ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಹಾಗೆ
ಏನೋ ಒಂಥರ ಚೆನ್ನಾಗಿರತ್ತೆ ಅಂತ ಅಂದ್ಕೊಂಡೆ. ಇಬ್ಬರು ಇದ್ದಾಗ, ಇಬ್ಬರು ಜೊತೆಲಿದ್ದಾಗನೇ ಪೂಜೆನ ಕಂಪ್ಲೀಟಾಗಿ ಮಾಡೋದು. ಸೊ ಇವಾಗ ಆಮೇಲೆ ಮಧ್ಯಾಹ್ನನೂ ಇದೆ, ಹಾಗೆ ಈವ್ನಿಂಗ್ ಕೂಡ ಇದೆ. ಈವ್ನಿಂಗ್ ಕೂಡ ನೈವೇದ್ಯ ಮಾಡ್ಬೋದು, ಮಧ್ಯಾಹ್ನ ಕೂಡ ಮಾಡ್ಬೋದು. ಆಲ್ರೆಡಿ ಒಂದು ಸತಿ ಮಾಡಿದ್ದೀನಿ, ಬಟ್ ಇವೆಲ್ಲ ಐಟಮ್ಸ್ ಮಾಡಲೇಬೇಕು ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರೂ ಹಬ್ಬದ ಊಟ ಮಿಸ್ ಆಗಬಾರ್ದು ಅವ್ರಿಗೆಲ್ಲ ಇಂಥದ್ದೆಲ್ಲ ಅಂತೇಳಿ. ಸೊ ನಾನು ತುಂಬ ಕಷ್ಟಪಟ್ಟೇ ಈ ರೀತಿ ಎಲ್ಲ ಮಾಡ್ತಾಯಿದ್ದೀನಿ. ಆಮೇಲೆ ಇವಾಗ ಕಾಡ್ಗೆ ತೆಗಿತಾ ಇದ್ದೀನಿ. ಸೊ ಕಾಡ್ಗೆ ತೆಗೆದು ಅದನ್ನು ನಾನು ಹಚ್ಕೊತೀನಿ, ಹಾಗೆ ದೇವ್ರಿಗೂ ಹಚ್ಕೋಬೇಕು. ಫಸ್ಟು ಆ ದೇವರಿಗೆ ಕಾಡಿಗೆಲ್ಲ ಹಚ್ಬಿಟ್ಟು, ಅಂದರೆ ಎಲ್ಲ ಥರ ಚೆನ್ನಾಗಿ ರೆಡಿ ಮಾಡಿರ್ತೀನಿ, ದೇವ್ರನ್ನ ಅಲಂಕಾರ ಮಾಡಿರ್ತೀನಿ. ಸೊ ಫಸ್ಟು ದೇವ್ರಿಗೆ ಕಾಡಿಗೆಲ್ಲ ಹಚ್ಬಿಟ್ಟು ಅದಾದಮೇಲೆ ನಾನು ಹಚ್ಕೊತೀನಿ. ಮತ್ತು ಸೊ ಮಕ್ಕಳಿಗೆ, ನನ್ನ ಮಗಳಿಗೂ ಹಚ್ತೀನಿ. ಅದಾದಮೇಲೆ ಮುತ್ತೈದೆಯರು ಯಾರು ಬಂದಿರ್ತಾರಲ್ಲ ಅವ್ರಿಗೆ ಕೂಡ ಕೊಡ್ತೀನಿ. ಸೊ ಹಾಗೆ ಸಂಡಿಗೆ ಕೂಡ ಕರಿತಾ ಇದ್ದೀನಿ ಇವಾಗ. ಸೊ ಶ್ರಾವಣ ಮಾಸ ಬಂತಂದರೆ ನನಗಂತೂ ಕಂಪ್ಲೀಟ್ 1 ಮಂತ್ ಇದೇ ರೀತಿ ಇರುತ್ತೆ. ಕೆಲವೊಂದು 2 ದಿನ ಅಷ್ಟೇ ನಾನು ಫ್ರೀ ಆಗಿರ್ತೀನಿ ಆರಾಮಾಗಿ. ಅಂದರೆ ಬುಧವಾರ ಮತ್ತು ಸಂಡೇ ಇವೆರಡು ದಿನ ಫ್ರೀ ಆಗಿರ್ತೀನಿ. ಅದೂ ಬೇರೆ ಕೆಲಸ ಇರುತ್ತೆ, ಮಾರ್ಕೆಟ್ಗೆ ಹೋಗೋದು ಅದು ಇದು ಇರುತ್ತೆ. ಮತ್ತು ಬೇರೆ ಏನು ಅಷ್ಟೊಂದು ಇರೋಲ್ಲ. ಮತ್ತು ಬುಧವಾರನ ಅಂಥದ್ದೇನು ಇರೋಲ್ಲ ಕೆಲಸ, ನಾರ್ಮಲಾಗಿ ಅಂದರೆ ಫ್ರೀಯಾಗಿರ್ತೀನಿ. ಸೊ ಡೈಲಿ ಇದೇ ರೀತಿ ವರ್ಕ್ ಇರುತ್ತೆ, ಬಟ್ ನಾರ್ಮಲಾಗಿ ಆರಾಮಾಗಿರ್ತೀನಿ. ಬಟ್ ಪೂಜಾ ದಿನ ಬಂದರೆ ಈ ರೀತಿ ಎಲ್ಲ ಪೂಜೆಗಳೆಲ್ಲ ಫಸ್ಟು ನಾವು ಮಾಡೋದೇ ಮನೆ ಕ್ಲೀನಿಂಗು. ಫಸ್ಟು ಮಲ್ಕೊಂಡು ಎದ್ದ ಮೇಲೆ, ನೈಟ್ ಆದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಮಾಡೋದೇ ಮನೆ ಕ್ಲೀನಿಂಗ್ ಆದಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು. ಸೊ ಮನೆ ಕ್ಲೀನ್ ಮಾಡಿ ಅದಾದಮೇಲೆ ನಾವು ಸ್ನಾನ ಮಾಡಿ ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡೋದು. ಪೂಜೆ ಮಾಡಿ, ಅಡುಗೆ ಮಾಡಿ, ಈ ರೀತಿ ನೈವೇದ್ಯ ಎಲ್ಲ ಮಾಡಿ, ಸೊ ಅದಾದಮೇಲೆ ಕಂಪ್ಲೀಟ್ ಆಗೋ ತನಕನೂ ಸಾಯಂಕಾಲ ಆಗುತ್ತೆ ನಂದಂತೂ. ಸೊ ಇವಾಗ ಇಷ್ಟೆಲ್ಲ ಅಡುಗೆ ಮಾಡಿದ್ರೆ ಒಂದು 2 ಅವರ್ಸ್ ಆದರೂ ಬೇಕಾಗುತ್ತೆ ನನಗೆ. ಸೊ ನಾನಿಲ್ಲಿ ಬ್ಯಾಕ್ ಟು ಬ್ಯಾಕ್ ಅಡುಗೆನ ಮಾಡ್ತಾ ಇರೋದು. ಇಲ್ಲಿ ನಾನು ಕೂತ್ಕೊಂಡಿಲ್ಲ, ಯಾಕಂದರೆ ಸುಮ್ಮನೆ ಕೂತ್ಕೊಂಡ್ರೆ ಮತ್ತು ನನಗೆ ನೆಕ್ಸ್ಟ್ ಕೆಲಸ ಬೇಗ ಆಗಲ್ಲ ಅಂದ್ಕೊಂಡು, ಸೊ ಬೇಗ ಮಾಡಿದರೆ ಆಯಿತು ಅಂತಲೇ ಮಾಡ್ತಾಯಿದ್ದೀನಿ. ಅದರಲ್ಲಿ ಅದ್ವಿಕಾ ಕೂಡ ಮನೇಲಿದ್ದು ಅವಳಿಗೆ ಸ್ನಾನ ಮಾಡಿಸೋದು, ಅವಳಿಗೆ ಟಿಫನ್ ಹಾಕ್ಕೊಡೋದು ಇದೆಲ್ಲನೂ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಂಡಿಲ್ಲ ಅದ್ವಿಕಾದು. ಸೊ ನಾನಿವಾಗ ನಾರ್ಮಲ್ ರೈಸು ಆ್ಯಂಡ್ ಚಿತ್ರಾನ್ನ ಇದು ಮಾಡ್ತಾಯಿದ್ದೀನಿ. ಸೊ ನನಗೆ ಅದು ಅಡುಗೆದು ಆ್ಯಕ್ಚುಲಿ ಶೂಟೆಲ್ಲ ಮಾಡಿದ್ದೆ, ಬಟ್ ನಂಗೆ ಆಗಲಿಲ್ಲ ಅದು ಮಾಡೋಕ್ಕೆ. ಇವಾಗ ಚಿತ್ರಾನ್ನ ಮತ್ತು ಬಜ್ಜಿ ಇದೆಲ್ಲ ನೈವೇದ್ಯ ಪರ್ಪಸ್ ಮಾತ್ರ ಇಷ್ಟು ಮಾಡಿದ್ದು. ಅದಾದಮೇಲೆ ನೆಕ್ಸ್ಟ್ ಇಟ್ಟಿರ್ತೀನಿ ಎಲ್ಲನೂ. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದರೆ ಮಾಡಿಕೊಡ್ತೀನಿ. ಇದೆಲ್ಲ ಜಸ್ಟ್ ಪ್ಲೇಟಿಗೆ ಹಾಕಿ ನೈವೇದ್ಯ ಮಾಡೋದು. ಸೊ ಇವಾಗ ನಮ್ಮದು ಅವಳದು ಸ್ನಾನ ಕೂಡ ಮಾಡಿಸಿದೆ ಇದೇ ಗ್ಯಾಪಲ್ಲಿ. ಹಾಗೆ ಇವಾಗ ನೈವೇದ್ಯ ಮಾಡಬೇಕು, ಇಬ್ಬರು ಸೇರಿ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಅವಳು ಕೂಡ ಸಾಂಗ್ ಹಾಡ್ತಾಳೆ ನನ್ನ ಜೊತೆ, ನಾನು ಕೂಡ ಸಾಂಗ್ ಹಾಡ್ತೀನಿ. ಕೆಲವೊಂದು ಸಾಂಗ್ಸ್ ಎಲ್ಲ ಇರುತ್ತಲ್ಲ. ಈ ವ್ರತ ಬಂದು ವರಮಹಾಲಕ್ಷ್ಮಿದು. ಸೊ ನಂಗೆ ತುಂಬ ದಿನ ಆಗಿತ್ತು ನನಗೆ ಅಪ್ಲೋಡ್ ಮಾಡೋಂಗೆ. ಅದೇ ಹೇಳಿದಲ್ವ, ನನಗೆ ಟೈಮ್ ಇರಲಿಲ್ಲ ನನಗೆ ಅಪ್ಲೋಡ್ ಮಾಡೋದಕ್ಕೆ. ಸೊ ಹಾಗಾಗಿ ನನಗೆ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಯೂಶ್ವಲಿ ಕೆಲವೊಂದನ್ನು ಟಿ ವಿಲಿ ಆನ್ ಮಾಡಿರ್ತೀನಿ, ಇನ್ನು ಕೆಲವೊಂದನ್ನು ನಾನು ಒಂದೆರಡು ಸಾಂಗ್ ನಾನು ಹಾಡ್ತೀನಿ. ಸೊ ನಾವು ಹಾಗೇ ಪೂಜೆ ಮಾಡಬಾರ್ದು. ಕೆಲವೊಂದು ಹಾಡುಗಳು, ಮಂತ್ರಗಳು ಇವನ್ನೆಲ್ಲ ಹೇಳಿನೇ ನಾವು ಪೂಜೆಗಳನ್ನು ಮಾಡಬೇಕಾಗತ್ತೆ. ಸೊ ಹಂಗಾಗಿ ನನ್ನ ಮಗಳಿಗೂ ಕಲಿಸ್ತಾ ಇದ್ದೀನಿ, ಅವಳು ಕೂಡ ಹಾಡ್ತಾಳೆ ಆ್ಯಂಡ್ ನಾನು ಕೂಡ ಹಾಡಿ ಪೂಜೆನ ಕಂಪ್ಲೀಟ್ ಮಾಡ್ತೀವಿ. ನಮ್ಮ ಮಮ್ಮಿ ಮತ್ತು ನಮ್ಮ ಮನೆಯಲ್ಲಂತೂ ಯಾವಾಗಲೂ ಸಾಂಗ್ ಮಂಗಳಾರತಿ ಮಾಡಿನೇ, ಅಂದರೆ ಎಲ್ಲ ಹಾಡಿನೇ ಪೂಜೆನ ಕಂಪ್ಲೀಟ್ ಮಾಡ್ತಾಯಿದ್ರು. ಅವ್ರ ಜೊತೆ ನಾವು ಕೂಡ ಹಾಡ್ತಾಯಿದ್ವಿ. ಹಾಗಾಗಿ ಸೊ ಆ ದೇವ್ರ ಸಾಂಗ್ಸ್ ಎಲ್ಲ ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಅಂದರೆ ನಮ್ಮ ಮನೇಲಿ ಹಾಡೋದು ಮೂವಿ ಸಾಂಗ್ಸ್ ಎಲ್ಲ ಕೆಲವೊಂದನ್ನೇ ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಅಂದರೆ ಲಿರಿಕ್ಸ್ ಬರ್ತಾ ಇರುತ್ತೆ, ಸೊ ನಾನು ಹಾಡ್ತಾ ಇರ್ತೀನಿ. ಆ ರೀತಿ ಕೂಡ ಮಾಡ್ತೀವಿ. ಸೊ ನನ್ನ ಹಸ್ಬೆಂಡ್ ಇದ್ದರೆ ಕೆಲವೊಂದು ಸಾಂಗ್ಸ್ ಇಬ್ಬರು ಜೊತೆಲಿ ಹಾಡ್ತೀವಿ. ಸೊ ನಾವು ಮೊದಲಿಂದನೂ ಈ ರೀತಿ ಎಲ್ಲ ಸಾಂಗ್ಸ್ ಎಲ್ಲ ಹಾಡ್ತಾನೆ ಪೂಜೆ ಮಾಡ್ತಾಯಿದ್ವಿ. ಆ್ಯಂಡ್ ಇದು ಇವಾಗ ನಾನು ಒಬ್ಬಳೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಸೊ ಮದುವೆಗಿಂತ ಮುಂಚೆ ಸೊ ನಾನು ಮತ್ತು ನನ್ನ ಸಿಸ್ಟರ್ಸ್ ಎಲ್ಲ ಸೇರಿ ಈ ರೀತಿ ಹಾಡ್ತಾಯಿದ್ವಿ. ಇವಾಗ ನಾನು ಒಬ್ಬಳೇ ಹಾಡಬೇಕು. ಇವಾಗ ನನ್ನ ಮಗಳಿಗೆ ಕಳಿಸ್ತಾ. ಸೊ ಬೆಳಗ್ಗೆ ನನ್ನ ಹಸ್ಬೆಂಡ್ ಹೋಗುವಾಗ ಇವಳು ಮಲ್ಕೊಂಡಿದ್ಲು. ಇವತ್ತು ಸ್ಕೂಲ್ಗೆ ಹೋಗಿಲ್ಲ, ಇವತ್ತು ಹಾಲಿಡೇ ಕೂಡ ಇದೆ ಅವಳದು. ಸೊ ಹಂಗಾಗಿ ಇವತ್ತು ಸೊ ಇವಾಗ ಮಂಗಳಾರತಿ ತೊಗೊಂಡು ಸೊ ಅವಳಿಗೆ ಎಲ್ಲ ಹೇಳ್ಕೊಡ್ತಾ ಇರ್ತೀನಿ, ಈ ರೀತಿ ಎಲ್ಲ ಮಾಡಬೇಕು ಅಂತ. ಅವಳು ಕೂಡ ಅಷ್ಟೇ ಸೇಮ್ ನನ್ನ ನೋಡಿನೇ ಕಲ್ತ್ಕೊತಾಳೆ. ಹೇಳೋಕ್ಕಿಂತ ಮುಂಚೆನೇ ನಾನು ಏನು ಮಾಡ್ತೀನಿ ಅದನ್ನೆಲ್ಲ ಮಾಡ್ತಾಳೆ. ಸೊ ಆ್ಯಂಡ್ ಅದಾದಮೇಲೆ ಮನೆಯೆಲ್ಲ ಧೂಪ ಹಾಕ್ತೀನಿ ನಾನು. ನಂಗೆ ಧೂಪ ಹಾಕೋದೆಲ್ಲ ತುಂಬ ಇಷ್ಟ ಆಗುತ್ತೆ, ಒಂಥರ ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ. ಆ್ಯಂಡ್ ಹಾಗೆ ಮುಂಚೆನೇ ಮಾರ್ನಿಂಗ್ ಕೂಡ ಹಾಕಿರ್ತೀನಿ. ಅಂದರೆ ಬೆಳಗ್ಗೆ ಒಂದು ಸತಿ ಆಗಿದೆ, ಬಟ್ ಇವಾಗ ನೈವೇದ್ಯ ಎಲ್ಲ ಆಯ್ತಲ್ಲ, ಪೂಜೆ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಂಡು ಇವಾಗ ಒಂದು ಸತಿ ಧೂಪ ಎಲ್ಲ ಹಾಕಿದೆ ಮನೆಯಲ್ಲೆಲ್ಲ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಧೂಪದ್ದು, ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ, ಪಾಸಿಟಿವ್ ಫೀಲ್ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಹಾಗೆ ಕೂತ್ಕೊಂಡು ರೆಸ್ಟ್ ಮಾಡೋ ಅಷ್ಟರಲ್ಲೇ ಇವರು ಬಂದೇ ಬಿಟ್ಟರು ಸಾಯಂಕಾಲ. ಹಾಗೆ ಮುತ್ತೈದೆಯರನ್ನೆಲ್ಲ ಕರೆದಿದ್ದೆ, ಅವ್ರು ಕೂಡ ಬಂದು
ಹೋದರು. ಸೊ ಈ ರೀತಿ ಡೆಕೋರೇಟ್ ಮಾಡಿದ್ವಿ ಆ್ಯಂಡ್ ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ ಸಾಯಂಕಾಲನೂ ಅಷ್ಟರಲ್ಲಿ. ಹಾಗೆ ಈ ರೀತಿ ಮತ್ತೆ ಈ ರೀತಿ ಎಲ್ಲ ಕಾಯಿನ್ಸ್ದು ಹಾಗೆ ಇದೆಲ್ಲ ಡೆಕೋರೇಟ್ ಮಾಡಿದ್ದೆ, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಸೊ ಅದಾದಮೇಲೆ ಕೈಗೆ ಒಂದು ಅದೇ ಲಕ್ಷ್ಮಿ ಹಿಂಗೆ ದುಡ್ಡೆಲ್ಲ ಸುರಿತಿರ್ತಾಳಲ್ವ, ಆ ಥರ ಮಾಡಬೇಕು ಅಂತ ಎಷ್ಟು ಅಂದ್ಕೊಂಡ್ರು ಅದಾಗಲಿಲ್ಲ. ಬಿಕಾಸ್ ಅದು ನನಗೆ ಸಿಗಲೇ ಇಲ್ಲ, ಅಂದರೆ ಐಟಮ್ಸ್ ಸಿಗಲಿಲ್ಲ, ಮನೇಲಿದ್ದರೂ ಸಿಗಲಿಲ್ಲ ಅದು. ಸೊ ಇದೆಲ್ಲ ಡೆಕೋರೇಷನ್ನು ನಾನು ಆಮೇಲೆ ಮಾಡಿಕೊಂಡೆ. ಅದು ಏನು ಅಂದರೆ ಈ ರೀತಿ ಕಾಯಿನ್ದು ಹಾಗೆ ಇದೆಲ್ಲ ದುಡ್ಡಿಡೋದೆಲ್ಲ ಅದೆಲ್ಲ ಆಮೇಲೆ ಮಾಡಿದ್ದೆ. ಬಟ್ ಮಾರ್ನಿಂಗ್ ಇದಷ್ಟೇ ದೇವ್ರ ಪೂಜೆ ಮಾಡಿ ಈ ರೀತಿ ಅಲಂಕಾರ ಮಾಡಿದ್ದೆ. ಹೂಗಳನ್ನು ಕೂಡ ಅಷ್ಟೇ ಮಾರ್ನಿಂಗ್ ಹಾಕಿದ್ದೆ, ಮತ್ತು ಎಕ್ಸ್ಟ್ರಾ ಎಲ್ಲ ಮತ್ತೆ ನಾನು ಆಮೇಲೆ ಮಾಡ್ಕೊಂಡಿದ್ದು. ಸೊ ಅದೇ ಟೈಮ್ ಸೆಟ್ ಆಗೋಲ್ಲ, ಹಾಗೆ ನೈವೇದ್ಯ ಎಲ್ಲ ಆಯ್ತಲ್ವ, ಸೊ ಅದಾದಮೇಲೆ ಮಾಡ್ಕೊಂಡಿದ್ದು. ಸೊ ಅವಾಗ ನನಗೆ ಟೈಮ್ ಸಿಕ್ತು. 12 ಗಂಟೆಗೆ ಊಟ ಮಾಡಿ ಅದಾದಮೇಲೆ ಒಂದೆರಡು ರೀಲ್ಸ್ ಮಾಡಿ ಅದಾದಮೇಲೆ ನಾನು ಮಲ್ಕೊಂಡೆ. ಅಷ್ಟೊತ್ತಾಗುತ್ತೆ ಪೂಜೆ ಅಂದರೆ. ಸೊ ಹಾಗೆ ಈ ಪೂಜಾ ದಿನ ಅಂದರೆ ಇದೇ ರೀತಿ ಆಗುತ್ತೆ. ಸೊ ಪ್ರತಿ ಪೂಜೆ ಬಂದಾಗೂ ಇದೇ ರೀತಿ ಮಾರ್ನಿಂಗ್ ಎದ್ದ ತಕ್ಷಣ ನೈಟ್ವರೆಗೂ ಆಗುತ್ತೆ. ನನಗಂತೂ ಹಾಗೆ ಆಗುತ್ತೆ. ಒಬ್ಬಳೇ ಇರ್ತೀನಲ್ವ, ಒಬ್ಬಳೇ ಮಾಡಬೇಕು. ಸೊ ಹಾಗಾಗಿ ಅಷ್ಟಂತೂ ಆಗುತ್ತೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಈ ಎದ್ಬಿಟ್ಟು ತನ್ನ ರೂಟೀನನ್ನು ತೋರಿಸ್ತಾ ಇದ್ದಾಳೆ ನಿಮಗೆಲ್ರಿಗೂ. ಹಾಗೆ ಎದ್ದ ತಕ್ಷಣ ಈ ರೀತಿ ಎಲ್ಲ ತೆಗೆದಿಟ್ಬಿಡ್ತಾಳೆ. ಅದಾದಮೇಲೆ ಡೈರೆಕ್ಟ್ ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡ್ತಾಳೆ. ಸೊ ಈ ರೀತಿ ಎಲ್ಲ ಅಂದರೆ ದಿನ ಒಂದು ಸತಿ ಹೇಳ್ಕೊಟ್ರಾಯ್ತು, ಮಾಡ್ತಾಳೆ. ಅದಾದಮೇಲೆ ನೆಕ್ಸ್ಟ್ ಪೂಜಾ ಇದು ಮಂಗಳಗೌರಿದು. ಸೊ ಅದು ಕೂಡ ಇದರಲ್ಲೇ ಶೂಟ್ ಮಾಡಿದ್ದು. ಆ್ಯಂಡ್ ಹಾಗೆ ಹೇಳಿದ್ನಲ್ಲ ಬ್ಯಾಕ್ ಪೂಜೆ ಬರೋದ್ರಿಂದ ನನಗೆ ಅದು ಎಡಿಟ್ ಮಾಡೋಕ್ಕೂ ಆಗ್ತಿಲ್ಲ, ಹಾಗೆ ಆಗ್ತಾಯಿತ್ತು. ಅದಕ್ಕಾಗಿ ಸ್ವಲ್ಪ ಲೇಟ್ ಆಗಿದೆ. ಆ್ಯಂಡ್ ನಿಮಗೆಲ್ರಿಗೂ ಈ ಪೂಜಾ ವ್ಲಾಗ್ಸ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಕೂಡ ಮಾಡಿ. ಮತ್ತು ಇದೇ ಮಂಗಳಗೌರಿ ಪೂಜೆ ಈ ರೀತಿ ಅಂದರೆ ಒಳಗಡೆ ದೇವ್ರ ಮನೇಲಿ ಮಾಡಿರ್ತೀನಿ. ಸೊ ಇದಾಗಿತ್ತು ನನ್ನ ಪೂಜಾ ರೂಟೀನು. ಸೊ ಕರೆಕ್ಟಾಗಿ ತೋರಿಸಿಲ್ಲ, ಬಟ್ ಹಾಗೆ ಮಾತಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.